ದೇಶದ ಯುವ ಸಮೂಹ ಒಗ್ಗಟ್ಟಾಗಿ ನಿಂತರೆ ಏನಾಗತ್ತೆ ಅನ್ನೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೇ ಕಣ್ಣೆದುರಿಗಿರುವಂತಹ ಉದಾಹರಣೆ. ಈಗ ಪ್ರಧಾನ್ ಸ್ಥಾನ ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಬಿದ್ದಿದೆ. ಕೇಂದ್ರ ಶಿಕ್ಷಣ ಸಚಿವರಾಗಿ ಇವತ್ತು ಜೋಶಿ ಅಧಿಕಾರವನ್ನ ಸ್ವೀಕಾರ ಮಾಡಿದರು. ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಸ್ಥಾನವನ್ನ ಪ್ರಹ್ಲಾದ್ ಜೋಶಿ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ. ಇದಕ್ಕೂ ಮೊದಲು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿಯೂ ಜೋಶಿ ಸಕ್ಸಸ್ ಅನ್ನ ಕಂಡಿದ್ರು. ಹೀಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೋಶಿ ಅವರಿಗೆ ಕೇಂದ್ರ ಶಿಕ್ಷಣ ಖಾತೆಯನ್ನು ಹೆಚ್ಚುವರಿಯಾಗಿ ನೀಡಿದ್ದು. ಇವತ್ತು ಕೇಂದ್ರ ಶಿಕ್ಷಣ ಸಚಿವಾಲಯದಲ್ಲಿ ಪ್ರಹ್ಲಾದ್ ಜೋಶಿ ಅಧಿಕಾರ ವಹಿಸಿಕೊಂಡರು. ಮೊದಲ ದಿನವೇ ಕೇಂದ್ರ ಶಿಕ್ಷಣ ಇಲಾಖೆಯ ಪ್ರಮುಖ ಅಧಿಕಾರಿಗಳ ಜೊತೆ ಸಭೆಯನ್ನೂ ಮಾಡಿ ಕೆಲವು ಮಾರ್ಗದರ್ಶನಗಳನ್ನು ಕೂಡ ಕೊಟ್ಟಿದ್ದಾರೆ. मैं आज सुबह इधर आके चार्ज लिया हूँ, कार्यभार संभाला हूँ. पूरा डिटेल से जो भी इधर अभी हमको देखना है, निर्णय लेना है, इस सब के बारे में इंफॉर्मेशन लेने का और पूरा मिनिस्ट्री समझने का कोशिश मैंने किया हूँ. मुझे विषय नया है, पूरा समझने के बाद डिटेल में आपसे बात करूँगा. मैंने आज चार्ज भी लिया हूँ और सीनियर ऑफिसर्स पे मैंने डिटेल में बातचीत करने का कोशिश किया हूँ. एक बहुत बड़ी डिपार्टमेंट है, इसलिए पूरा समझ के मैं आपके साथ बात करूँगा. ಧರ್ಮೇಂದ್ರ ಪ್ರಧಾನ್ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಬಂದಿದ್ದಾರೆ. ಅಧಿಕಾರನೂ ವಹಿಸಿಕೊಂಡು ಅಧಿಕಾರಿಗಳಿಗೆ ಸಲಹೆಗಳನ್ನೂ ಕೊಟ್ಟಿದ್ದಾರೆ. ಜೋಶಿ ಅವರೇ ಹೇಳುವಂತೆ ಶಿಕ್ಷಣ ಇಲಾಖೆ ವ್ಯಾಪ್ತಿ ತುಂಬಾ ದೊಡ್ಡದಾಗಿದೆ. ಸಾಕಷ್ಟು ಸವಾಲುಗಳನ್ನು ಕೂಡ ಜೋಶಿ ಎದುರಿಸಬೇಕಾಗಿದೆ. ಆ ಒಂದು ಸವಾಲುಗಳನ್ನು ನೋಡೋದಾದ್ರೆ ಹಾಳಾಗಿರುವ ಶಿಕ್ಷಣ ಇಲಾಖೆ ಮೇಲಿನ ನಂಬಿಕೆಯನ್ನ ಮರುಸ್ಥಾಪಿಸಬೇಕಾಗುತ್ತೆ. ಕೇಂದ್ರ ಶಿಕ್ಷಣ ಇಲಾಖೆ ಬಗ್ಗೆ ವಿಶ್ವಾಸಾರ್ಹತೆ ಆಲ್ಮೋಸ್ಟ್ ಹೋಗಿದೆ. ಆ ಒಂದು ವಿಶ್ವಾಸಾರ್ಹತೆಯನ್ನ ಪುನರ್ ನಿರ್ಮಿಸುವ ಕೆಲಸ ಆಗಬೇಕಾಗತ್ತೆ. ನೀಟ್ ಸಂತ್ರಸ್ತ ವಿದ್ಯಾರ್ಥಿಗಳು ಅವರ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸಗಳು ಮುಖ್ಯವಾಗಿ ಆಗಬೇಕಾಗಿರೋದಿಲ್ಲ. ಇನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಆಡಳಿತಕ್ಕೆ ಮೇಜರ್ ಸರ್ಜರಿ ಮಾಡಬೇಕಾಗತ್ತೆ. ಪತ್ರಿಕೆ ಸೋರಿಕೆ ಮಾಫಿಯಾಗಳ ವಿರುದ್ಧ ಕಠಿಣ ಕ್ರಮವನ್ನ ಜಾರಿಗೊಳಿಸಬೇಕು. ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವ್ಯವಸ್ಥೆ ಯಶಸ್ವಿಯಾಗಿ ಜಾರಿಗೆ ತರಬೇಕು. ದೇಶದ ಎಲ್ಲಾ ರಾಜ್ಯಗಳಲ್ಲೂ ತಳಮಟ್ಟದಿಂದ ಎನ್ಇಪಿಗೆ ಜೀವ ತುಂಬುವ ಕೆಲಸ ಆಗಬೇಕು. ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಿ ಅನ್ನುವಂತಹ ರಾಜ್ಯಗಳಿವೆಯಲ್ಲ, ಆ ರಾಜ್ಯಗಳ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಇದು ಕೂಡ ಒಂದಷ್ಟು ಸವಾಲುಗಳಿದೆ.